ಶ್ರೀನಿವಾಸ್ ಕಳ್ತಾ ಅವರೇ ಇಲ್ಲ ಮೇಡಮ್, ಅವ್ರು ಕಟ್ ಮಾಡ್ತಾರೆ. ಅವ್ರು ಇಲ್ಲ ಇರೋದೇ ಹಾಗೆ. ಶ್ರೀನಿವಾಸ್ ಅವರೇ ಅವ್ರು ಹೇಳ್ತಿದ್ದಾರೆ ಅವ್ರಿಗೂ ಕೂಡ ವಿಚಾರ ಗೊತ್ತಿಲ್ಲ ಅಂತ ಗೀತಾಬಾಲಿ ಹೇಳಿ. ಅವರೇ ಕೇಳಿಸ್ಕೊಳ್ಳಿ, ಇದೆಲ್ಲ ಶುರುವಾಗಿದ್ದೆ ನಿಮ್ಮಿಂದ. ಎರಡು ತಲೆ ಹಾವು ಯಾರಾದ್ರೂ ಇದ್ರೆ ಕರ್ನಾಟಕದಲ್ಲಿ ಅದು ನೀವೊಬ್ಬರೇ. ಈ ಕೇಸನ್ನ ಮುಂದುವರಿಸಿದ್ದು ನೀವೇ, ಹಾಳು ಮಾಡಿದ್ದು ಇದೆ, ಹಳ್ಳ ಹಿಡಿಸಿದ್ದು ಹೀಗೆ. ನಿಮ್ ತಮ್ಮಂದ್ರನ್ನ ಅಣ್ಣಂದ್ರನ್ನ ಬೈದ್ಕೊಂಡೆ ನೀವು ಎಲ್ಲರ ತಲೆ ಮೇಲೆ ಕಲ್ಲು ಚಪ್ಪಡಿ ಹಾಕಿದ್ರಿ. ಈಗ ಮತ್ತೆ ಬಂದು ಈಗ ನನ್ನ ತಮ್ಮ ಇವನ್ ಯಾರೋ ಬಂದು ಕೊಲೆ ಮಾಡಿದಾನಂತ ನಿಮ್ ಕುಟುಂಬದ ಮೇಲೆ ನೀವೇ ಹೇಳ್ಕೊತಾ ಇದೀರಿ. ಒಬ್ಬರನ್ನೊಬ್ರು ಕೊಲೆ ಮಾಡ್ಕೊಳ್ಳೋ ಕುಟುಂಬ ನೀಚವಲ್ದ ಇನ್ನೇನಾಗುತ್ತೆ? ಇವತ್ತು ಅಲ್ಲಿ ಕೊಲೆನು ನಿಮ್ಮ ತಮ್ಮನ್ನ ನೀವೇ ಮಾಡ್ಕೊಂಡಿದ್ದೀರಿ ಅಂತ ನೀವೇ ಹೇಳ್ತೀರಿ. ಕುಟುಂಬ ಅವ್ರ ಮೇಲೆ ವೈಯಕ್ತಿಕವಾಗಲ್ಲ ಶ್ರೀನಿವಾಸ್ ಅವರೇ, ವಿಷ್ಣುವರ್ಧನ್ ಅವ್ರ ಮೇಲೆ ಇರೋ ಅಭಿಮಾನ ಅಂತ ಒಬ್ಬ ಮೇರು ನಟನ ಸಮಾಧಿಗೆ ಹಿಂಗೊಂದು ಅಗೌರವ ಆಗಬಾರ್ದು ಅನ್ನೋ ಕನ್ಸರ್ನ್ ಇಂದ ಕೇಳ್ತಿದ್ದೀನಿ. ಇಲ್ಲ ಇಲ್ಲ, ನೀವು ಬಾಲಣ್ಣ ಅವ್ರ ಕುಟುಂಬಸ್ಥರೇ ಮಾಡಿದ್ದಾರೆ ಅನ್ನೋದಕ್ಕೆ ತಂಬಳಿಯಲ್ಲಿ ಸಾಕ್ಷಿ ಇದೆಯಾ? ಬಾಲಣ್ಣ ಅವ್ರ ಕುಟುಂಬದವರೇ ಈಗ ತೆರವು ಮಾಡಿರೋದು ಅನ್ನೋದಕ್ಕೆ ಸಾಕ್ಷಿ ಇದೆಯಾ, ಅಥವಾ ಕೇವಲ ಅನುಮಾನ ಅಷ್ಟೇನಾ? ಅನುಮಾನ ಅಲ್ಲ ಮೇಡಮ್, ಅವರೇ ಮಾಡಿರೋದು. ಇನ್ ಯಾರಿಗ ಹಕ್ಕಿದೆ ಅಲ್ಲಿ? ಅವ್ರು ಊರಲ್ಲೇ ಇರ್ಲಿಲ್ಲ ಅಂತ ಹೇಳ್ತಿದ್ದಾರೆ, ನನಗಿದ್ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಗೀತಾ ಬಾಲಿ ಅವರು, ನಿಮಗೆ ವಿಷಯ ಅರ್ಧ ಗೊತ್ತಿದೆ, ನಾ ಹೇಳ್ತೀನಿ ಕೇಳಿ. ಗೀತಾ ಬಾಲಿ ಅವರು 2004ರಲ್ಲಿ ಅದ್ರ ಮೇಲೆ ಕೇಸ್ ಹಾಕೊಂಡಿದ್ದಾರೆ. ಮಹಿಳಾ ಉತ್ತರಾಧಿಕಾರಿ ಕಾಯ್ದೆ ಪ್ರಕಾರ ನಾನು ಹೆಣ್ಮಗಳಾದ ನನಗೆ ಈ ಜಮೀನಲ್ಲಿ ಭಾಗ ಬರಬೇಕು ಅಂತ ಹೇಳಿ ಹಾಕೊಂಡು ಫೈಟ್ ಮಾಡಿತ್ತು. ಸೊ ಈಗ ಅವ್ರ ತಮ್ಮಂದ್ರು ಈಕೆಗೆ ಜಮೀನ್ ಕೊಡಕ್ ಆಗಲ್ಲ ಅಂತ ಹೇಳಿ ಈಕೆಗೆ ಹೀನಾಮಾನವಾಗಿ ನಷ್ಟ ಮಾಡಿ ಅವಮಾನ ಮಾಡಿದಾಗ ಕೋರ್ಟ್ ಸುತ್ತ ಅಲ್ದು ಸುಸ್ತಾಗಿ ಆಮೇಲೆ ಮಧ್ಯದಲ್ಲಿ ಏನೋ ಕಾಂಪ್ರಮೈಸ್ ಮಾಡ್ಕೊಂಡು ಹೊರಟ್ಬಿಟ್ರು. ಸೊ ಈಗ ಮತ್ತೆ ಇವರು ಈ ವಿಷಯನ ಮುಂದುವರಿಸಿದ್ದೆ ಗೀತಾ ಬಾಲಿ ಅವರು. ಸೊ ಈಗ ಅವ್ರಿಗೂ ಹಕ್ಕಿಲ್ಲ ಅಂತ ಹೇಳಿ ಯಾರೋ ರಾಜಕಾರಣಿ ಅಂತ ಅವರೇ ಹೇಳಿದ್ರಲ್ಲ, ಇದ್ರ ಹಿಂದೆ ಒಬ್ಬ ರಾಜಕಾರಣಿ ಯಾರೋ ಸೇರ್ಕೊಂಡಿದ್ದಾರೆ. ಇವ್ರಿಗೆಲ್ಲ ಐಡಿಯಾಗಳನ್ನ ಏನೇನ್ ಮಾಡ್ಬೇಕು ಅಂತ ಅವ್ರು ಹೇಳ್ಕೊಡ್ತಿದ್ದಾರೆ. ಅಲ್ಲೊಂದು ಮಾಲ್ ಕಟ್ಟಬೇಕು ಅಂತ ಬಾಲಣ್ಣನ ಕುಟುಂಬ ನಿರ್ಧಾರ ಮಾಡಿದೆ, ಅದು ಬಹಿರಂಗ ಸತ್ಯ. ಸೊ ಒಬ್ಬ ರಾಜಕಾರಣಿ ಮತ್ತೆ ಒಂದು ಗೀತಾ ಬಾಲಿ ಅವ್ರ ತಾನೇ ಹೇಳಿದ್ದು. ಅದನ್ನ ಗೀತಾ ಬಾಲಿ ಅವ್ರನ್ನ ಕೇಳಿ ಈಗ ಇದ್ರ ಹಿನ್ನೆಲೆಯಲ್ಲಿ ನಾನು ಆಗ್ಲೇ ಫೇಸ್ಬುಕ್ ಲೈವ್ ಅಲ್ಲೇ ಹೇಳಿದೀನಿ, ಒಬ್ಬ ರಾಜಕಾರಣಿ ಇದ್ರ ಹಿಂದೆ ಇದ್ದಾರೆ ಮತ್ತು ಇದರ ಮೇಲೆ ಒಬ್ಬ ಹೂಡಿಕೆದಾರನು ಕೂಡ ಇದ್ದಾರೆ. ಅಲ್ಲಿ ಒಂದು ದೊಡ್ಡ ಮಾಲ್ ಬರ್ತಿದೆ. ಮಾಲ್ ಆಗೋ ಜಾಗದಲ್ಲಿ ಸಮಾಧಿ ಇರಬಾರ್ದು ಅಂತ ಕಾರಣಕ್ಕೆ ಬಾಲಣ್ಣನ ಕುಟುಂಬವರೇ ಇದನ್ನ ತೆರವು. ಸರಿ, ನೀವು ಒಂದ್ ಕುಟುಂಬವನ್ನ ಆರೋಪ ಮಾಡ್ತಿದ್ದೀರಿ, ಅದ್ರ ಬಗ್ಗೆ ನೀವು ಕೋರ್ಟ್ ನಲ್ಲಿ ಕೂಡ ಕೇಸ್ ನಡೆಸ್ತಿದ್ದೀರಿ, ಸರಿ. ಆದ್ರೆ ಸರ್ಕಾರ, ಫಿಲ್ಮ್ ಇಂಡಸ್ಟ್ರಿ ಇವ್ರದೆಲ್ಲ ದಾಯಿತ್ವ ಇಲ್ವಾ ಇದ್ರಲ್ಲಿ? ಇವ್ರದೆಲ್ಲ ಜವಾಬ್ದಾರಿ ಇಲ್ವಾ ಇದ್ರಲ್ಲಿ? ಕನ್ನಡ ಇಂಡಸ್ಟ್ರಿಗೆ, ಕನ್ನಡದ ಅಭಿಮಾನಿಗಳಿಗೆ, ಕರ್ನಾಟಕದ ಜನರಿಗೆ ವಿಷ್ಣುವರ್ಧನ್ ಅವರು ಕೊಟ್ಟ ಕಲಾ ಸೇವೆ, ಅದಕ್ಕೆ ಅದರ ಒಂದ್ ರೀತಿಯಲ್ಲಿ ಏನ್ ಹೇಳೋದು, ಋಣ ತೀರಿಸೋ ಜವಾಬ್ದಾರಿ ಎಲ್ಲರದ್ದು ಅಲ್ವಾ? ಕೇವಲ ಅದೊಂದು ಕುಟುಂಬವನ್ನು ಮಾತ್ರ ನಾವು ಗುರಿ ಮಾಡ್ಲಿಕ್ಕೆ ಸಾಧ್ಯನಾ? ನಾವು ಈಗ ಮಾತಾಡಿ ನಮ್ಮ ನಾಲ್ಗೆ ಒಣಗೋಗ್ಬಿಟ್ಟಿದೆ 10 ವರ್ಷದಿಂದ ಮೇಡಮ್. ಈಗ ನೀವು ಕೇಳಿ, ಇದೆಲ್ಲ ಕೇಳಿದ್ವಿ, ನಾವು ಅಭಿಯಾನಗಳನ್ನು ಮಾಡಿದೀವಿ, ಪ್ರತಿ ನಟರನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿ ಅವ್ರ ವಿರುದ್ಧ ಟ್ರೆಂಡ್ ಕೂಡ ಮಾಡಿದ್ದೇವೆ. ಯಾರು ಸ್ಪಂದಿಸ್ಲಿಲ್ಲ. ಏನ್ ಹೇಳೋದು? ಯಾವ್ದು ಈಗ ಅಮೃತ ಮಹೋತ್ಸವ ಮಾಡ್ತೀವಿ ಅಂತ ಅಂದ್ರೂ ಕೂಡ 75ನೇ ವರ್ಷಕ್ಕೆ ಯಾರು ಸ್ಪಂದಿಸ್ಲಿಲ್ಲ ಅಂತಹ ಒಂದು ಚಿತ್ರರಂಗ ಇದು. ವಿಷ್ಣುವರ್ಧನ್ ಅವ್ರ ಪಾಲಿಗೆ ಚಿತ್ರರಂಗ ಯಾವತ್ತೂ ಇರ್ಲಿಲ್ಲ ಬಿಡಿ. ಅವ್ರು ಯಾವತ್ತೂ ಕೂಡ ಅವರು ಒಂಥರ ಮಲತಾಯಿಯ ಧೋರಣೆ, ಅದಕ್ಕೆ ಸಿಕ್ಕಾಕೊಂಡೇ ನರಳಿ ಬಿಟ್ರು. ಬದುಕಿದ್ದಾಗೂ ನರಳಿದ್ರು, ಈಗಲೂ ಕೂಡ ಅದೇ ಕಾರಣಕ್ಕೆ ನರಳುತ್ತಿದ್ದಾರೆ. ರೈಟ್ ಸರ್, ಧನ್ಯವಾದ ಶ್ರೀನಿವಾಸ್ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದಕ್ಕೆ. ಇಲ್ಲ ಮೇಡಮ್, ಅವ್ರು ಕಟ್ ಮಾಡ್ತಾರೆ. ಅವ್ರು ಇರೋದೇ ಹಾಗೆ. ಗೀತಾಬಾಲಿ ಅವರೇ ಕೇಳಿಸ್ಕೊಳ್ಳಿ, ಇದೆಲ್ಲ ಶುರುವಾಗಿದ್ದೆ ನಿಮ್ಮಿಂದ. ಎರಡು ತಲೆ ಹಾವು ಯಾರಾದ್ರೂ ಇದ್ರೆ ಕರ್ನಾಟಕದಲ್ಲಿ ಅದು ನೀವೊಬ್ಬರೇ. ಈ ಕೇಸನ್ನ ಮುಂದುವರಿಸಿದ್ದು ನೀವೇ, ಹಾಳು ಮಾಡಿದ್ದು ಇದೆ, ಹಳ್ಳ ಹಿಡಿಸಿದ್ದು ಹೀಗೆ. ನಿಮ್ ತಮ್ಮಂದ್ರನ್ನ ಅಣ್ಣಂದ್ರನ್ನ ಬೈದ್ಕೊಂಡೆ ನೀವು ಎಲ್ಲರ ತಲೆ ಮೇಲೆ ಕಲ್ಲು ಚಪ್ಪಡಿ ಹಾಕಿದ್ರಿ. ಈಗ ಮತ್ತೆ ಬಂದು ಈಗ ನನ್ನ ತಮ್ಮ ಇವನ್ ಯಾರೋ ಬಂದು ಕೊಲೆ ಮಾಡಿದಾನಂತ ನಿಮ್ ಕುಟುಂಬದ ಮೇಲೆ ನೀವೇ ಹೇಳ್ಕೊತಾ ಇದೀರಿ. ಒಬ್ಬರನ್ನೊಬ್ರು ಕೊಲೆ ಮಾಡ್ಕೊಳ್ಳೋ ಕುಟುಂಬ ನೀಚವಲ್ದ ಇನ್ನೇನಾಗುತ್ತೆ? ಇವತ್ತು ಅಲ್ಲಿ ಕೊಲೆನು ನಿಮ್ಮ ತಮ್ಮನ್ನ ನೀವೇ ಮಾಡ್ಕೊಂಡಿದ್ದೀರಿ. ಕುಟುಂಬ ಅವ್ರ ಮೇಲೆ ವೈಯಕ್ತಿಕವಾಗಲ್ಲ ಶ್ರೀನಿವಾಸ್ ಅವರೇ, ವಿಷ್ಣುವರ್ಧನ್ ಅವ್ರ ಮೇಲೆ ಇರೋ ಅಭಿಮಾನ ಅಂತ ಒಬ್ಬ ಮೇರು ನಟನ ಸಮಾಧಿಗೆ ಹಿಂಗೊಂದು ಅಗೌರವ ಆಗಬಾರ್ದು ಅನ್ನೋ ಕನ್ಸರ್ನ್ ಇಂದ ಕೇಳ್ತಿದ್ದೀನಿ. ಇಲ್ಲ ಇಲ್ಲ, ನೀವು ಬಾಲಣ್ಣ ಅವ್ರ ಕುಟುಂಬಸ್ಥರೇ ಮಾಡಿದ್ದಾರೆ ಅನ್ನೋದಕ್ಕೆ ತಂಬಳಿಯಲ್ಲಿ ಸಾಕ್ಷಿ ಇದೆಯಾ? ಬಾಲಣ್ಣ ಅವ್ರ ಕುಟುಂಬದವರೇ ಈಗ ತೆರವು ಮಾಡಿರೋದು ಅನ್ನೋದಕ್ಕೆ ಸಾಕ್ಷಿ ಇದೆಯಾ, ಅಥವಾ ಕೇವಲ ಅನುಮಾನ ಅಷ್ಟೇನಾ? ಅನುಮಾನ ಅಲ್ಲ ಮೇಡಮ್, ಅವರೇ ಮಾಡಿರೋದು. ಇನ್ ಯಾರಿಗ ಹಕ್ಕಿದೆ ಅಲ್ಲಿ? ಅವ್ರು ಊರಲ್ಲೇ ಇರ್ಲಿಲ್ಲ ಅಂತ ಹೇಳ್ತಿದ್ದಾರೆ, ನನಗಿದ್ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಗೀತಾ ಬಾಲಿ ಅವರು, ನಿಮಗೆ ವಿಷಯ ಅರ್ಧ ಗೊತ್ತಿದೆ, ನಾ ಹೇಳ್ತೀನಿ ಕೇಳಿ. ಗೀತಾ ಬಾಲಿ ಅವರು 2004ರಲ್ಲಿ ಅದ್ರ ಮೇಲೆ ಕೇಸ್ ಹಾಕೊಂಡಿದ್ದಾರೆ. ಮಹಿಳಾ ಉತ್ತರಾಧಿಕಾರಿ ಕಾಯ್ದೆ ಪ್ರಕಾರ ನಾನು ಹೆಣ್ಮಗಳಾದ ನನಗೆ ಈ ಜಮೀನಲ್ಲಿ ಭಾಗ ಬರಬೇಕು ಅಂತ ಹೇಳಿ ಹಾಕೊಂಡು ಫೈಟ್ ಮಾಡಿತ್ತು. ಸೊ ಈಗ ಅವ್ರ ತಮ್ಮಂದ್ರು ಈಕೆಗೆ ಜಮೀನ್ ಕೊಡಕ್ ಆಗಲ್ಲ ಅಂತ ಹೇಳಿ ಈಕೆಗೆ ಹೀನಾಮಾನವಾಗಿ ನಷ್ಟ ಮಾಡಿ ಅವಮಾನ ಮಾಡಿದಾಗ ಕೋರ್ಟ್ ಸುತ್ತ ಅಲ್ದು ಸುಸ್ತಾಗಿ ಆಮೇಲೆ ಮಧ್ಯದಲ್ಲಿ ಏನೋ ಕಾಂಪ್ರಮೈಸ್ ಮಾಡ್ಕೊಂಡು ಹೊರಟ್ಬಿಟ್ರು.
ಸೊ ಈಗ ಮತ್ತೆ ಇವರು ಈ ವಿಷಯನ ಮುಂದುವರಿಸಿದ್ದೆ ಗೀತಾ ಬಾಲಿ ಅವರು. ಸೊ ಈಗ ಅವ್ರಿಗೂ ಹಕ್ಕಿಲ್ಲ ಅಂತ ಹೇಳಿ ಯಾರೋ ರಾಜಕಾರಣಿ ಅಂತ ಅವರೇ ಹೇಳಿದ್ರಲ್ಲ, ಇದ್ರ ಹಿಂದೆ ಒಬ್ಬ ರಾಜಕಾರಣಿ ಯಾರೋ ಸೇರ್ಕೊಂಡಿದ್ದಾರೆ. ಇವ್ರಿಗೆಲ್ಲ ಐಡಿಯಾಗಳನ್ನ ಏನೇನ್ ಮಾಡ್ಬೇಕು ಅಂತ ಅವ್ರು ಹೇಳ್ಕೊಡ್ತಿದ್ದಾರೆ. ಅಲ್ಲೊಂದು ಮಾಲ್ ಕಟ್ಟಬೇಕು ಅಂತ ಬಾಲಣ್ಣನ ಕುಟುಂಬ ನಿರ್ಧಾರ ಮಾಡಿದೆ, ಅದು ಬಹಿರಂಗ ಸತ್ಯ. ಸೊ ಒಬ್ಬ ರಾಜಕಾರಣಿ ಮತ್ತೆ ಒಂದು ಯಾರದ ರಾಜಕಾರಣಿ ಶ್ರೀನಿವಾಸ ಗೀತಾ ಬಾಲಿ ಅವ್ರ ತಾನೇ ಹೇಳಿದ್ದು. ಅದನ್ನ ಗೀತಾ ಬಾಲಿ ಅವ್ರನ್ನ ಕೇಳಿ ಈಗ ಗೊತ್ತಿದ್ಯಾ ಅಂತ ಹೇಳಿ ನಿಮ್ಗೇನಾದ್ರೂ ಇದ್ರ ಬಗ್ಗೆ ಮಾಹಿತಿ ಇದ್ರ ಹಿನ್ನೆಲೆಯಲ್ಲಿ ನಾನು ಆಗ್ಲೇ ಫೇಸ್ಬುಕ್ ಲೈವ್ ಅಲ್ಲೇ ಹೇಳಿದೀನಿ, ಒಬ್ಬ ರಾಜಕಾರಣಿ ಇದ್ರ ಹಿಂದೆ ಇದ್ದಾರೆ ಮತ್ತು ಇದರ ಮೇಲೆ ಒಬ್ಬ ಹೂಡಿಕೆದಾರನು ಕೂಡ ಇದ್ದಾರೆ. ಅಲ್ಲಿ ಒಂದು ದೊಡ್ಡ ಮಾಲ್ ಬರ್ತಿದೆ, ಮಾಲ್ ಆಗೋ ಜಾಗದಲ್ಲಿ ಸಮಾಧಿ ಇರಬಾರ್ದು ಅಂತ ಕಾರಣಕ್ಕೆ ಬಾಲಣ್ಣನ ಕುಟುಂಬವರೇ ಇದನ್ನ ಸರಿ, ನೀವು ಒಂದ್ ಕುಟುಂಬವನ್ನ ಆರೋಪ ಮಾಡ್ತಿದ್ದೀರಿ, ಅದ್ರ ಬಗ್ಗೆ ನೀವು ಕೋರ್ಟ್ ನಲ್ಲಿ ಕೂಡ ಕೇಸ್ ನಡೆಸ್ತಿದ್ದೀರಿ ಸರಿ. ಆದ್ರೆ ಸರ್ಕಾರ, ಫಿಲ್ಮ್ ಇಂಡಸ್ಟ್ರಿ ಇವ್ರದೆಲ್ಲ ದಾಯಿತ್ವ ಇಲ್ವಾ ಇದ್ರಲ್ಲಿ? ಇವ್ರದೆಲ್ಲ ಜವಾಬ್ದಾರಿ ಇಲ್ವಾ ಇದ್ರಲ್ಲಿ? ಕನ್ನಡ ಇಂಡಸ್ಟ್ರಿಗೆ, ಕನ್ನಡದ ಅಭಿಮಾನಿಗಳಿಗೆ, ಕರ್ನಾಟಕದ ಜನರಿಗೆ ವಿಷ್ಣುವರ್ಧನ್ ಅವರು ಕೊಟ್ಟ ಕಲಾ ಸೇವೆ, ಅದಕ್ಕೆ ಅದರ ಒಂದ್ ರೀತಿಯಲ್ಲಿ ಏನ್ ಹೇಳೋದು, ಋಣ ತೀರಿಸೋ ಜವಾಬ್ದಾರಿ ಎಲ್ಲರದ್ದು ಅಲ್ವಾ? ಕೇವಲ ಅದೊಂದು ಕುಟುಂಬವನ್ನ ಮಾತ್ರ ನಾವು ಗುರಿ ಮಾಡ್ಲಿಕ್ಕೆ ಸಾಧ್ಯನಾ? ನಾವು ಇವಾಗ ಮಾತಾಡಿ ನಮ್ಮ ನಾಲ್ಗೆ ಒಣಗೋಗ್ಬಿಟ್ಟಿದೆ 10 ವರ್ಷದಿಂದ ಮೇಡಮ್. ಈಗ ನೀವು ಕೇಳಿ, ಇದೆಲ್ಲ ಕೇಳಿದ್ವಿ, ನಾವು ಅಭಿಯಾನಗಳನ್ನು ಮಾಡಿದೀವಿ, ಪ್ರತಿ ನಟರನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿ ಅವ್ರ ವಿರುದ್ಧ ಟ್ರೆಂಡ್ ಕೂಡ ಮಾಡಿದ್ದೇವೆ. ಯಾರು ಸ್ಪಂದಿಸ್ಲಿಲ್ಲ. ಏನ್ ಹೇಳೋದು? ಯಾವ್ದು ಈಗ ಅಮೃತ ಮಹೋತ್ಸವ ಮಾಡ್ತೀವಿ ಅಂತ ಅಂದ್ರೂ ಕೂಡ 75ನೇ ವರ್ಷಕ್ಕೆ ಯಾರು ಸ್ಪಂದಿಸ್ಲಿಲ್ಲ ಅಂತಹ ಒಂದು ಚಿತ್ರರಂಗ ಇದು. ವಿಷ್ಣುವರ್ಧನ್ ಅವ್ರ ಪಾಲಿಗೆ ಚಿತ್ರರಂಗ ಯಾವತ್ತೂ ಇರ್ಲಿಲ್ಲ ಬಿಡಿ. ಅವ್ರು ಯಾವತ್ತೂ ಕೂಡ ಅವರು ಒಂಥರ ಮಲತಾಯಿ ಧೋರಣೆ, ಅದಕ್ಕೆ ಸಿಕ್ಕಾಕೊಂಡೇ ನರಳಿ ಬಿಟ್ರು. ಬದುಕಿದ್ದಾಗೂ ನರಳಿದ್ರು, ಈಗಲೂ ಕೂಡ ಅದೇ ಕಾರಣಕ್ಕೆ ನರಳುತ್ತಿದ್ದಾರೆ. ರೈಟ್ ಸರ್, ಧನ್ಯವಾದ ಶ್ರೀನಿವಾಸ್ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಇಲ್ಲ ಮೇಡಮ್, ಅವ್ರು ಕಟ್ಟು ಮಾಡ್ತಾರೆ, ಅವ್ರು ಇರೋದೇ ಹಾಗೆ. ಅವರೇ ಕೇಳಿಸ್ಕೊಳ್ಳಿ, ಇದೆಲ್ಲ ಶುರುವಾಗಿದ್ದೆ ನಿಮ್ಮಿಂದ. 2 ತಲೆ ಹಾವು ಯಾರಾದ್ರೂ ಇದ್ರೆ ಕರ್ನಾಟಕದಲ್ಲಿ ಅದು ನೀವೊಬ್ಬರೇ. ಈ ಕೇಸನ್ನ ಮುಂದುವರಿಸಿದ್ದು ನೀವೇ, ಹಾಳು ಮಾಡಿದ್ದು ಇದೆ, ಹಳ್ಳ ಹಿಡಿಸಿದ್ದು ಹೀಗೆ. ನಿಮ್ ತಮ್ಮಂದ್ರನ್ನ ಅಣ್ಣಂದ್ರನ್ನ ಬೈದ್ಕೊಂಡೆ ನೀವು ಎಲ್ಲರ ತಲೆ ಮೇಲೆ ಕಲ್ಲು ಚಪ್ಪಡಿ ಹಾಕಿದ್ರಿ. ಈಗ ಮತ್ತೆ ಬಂದು ಈಗ ನನ್ನ ತಮ್ಮ ಇವನ್ ಯಾರೋ ಬಂದು ಕೊಲೆ ಮಾಡಿದಾನಂತ ನಿಮ್ ಕುಟುಂಬದ ಮೇಲೆ ನೀವೇ ಹೇಳ್ಕೊತಾ ಇದೀರಿ. ಒಬ್ಬರನ್ನೊಬ್ರು ಕೊಲೆ ಮಾಡ್ಕೊಳ್ಳೋ ಕುಟುಂಬ ನೀಚವಲ್ದ ಇನ್ನೇನಾಗುತ್ತೆ? ಇವತ್ತು ಅಲ್ಲಿ ಕೊಲೆನು ನಿಮ್ಮ ತಮ್ಮನ್ನ ನೀವೇ ಮಾಡ್ಕೊಂಡಿದ್ದೀರಿ. ಕುಟುಂಬ ಅವ್ರ ಮೇಲೆ ವೈಯಕ್ತಿಕವಾಗಲ್ಲ ಶ್ರೀನಿವಾಸ್ ಅವರೇ, ವಿಷ್ಣುವರ್ಧನ್ ಅವ್ರ ಮೇಲಿರೋ ಅಭಿಮಾನ ಅಂತ ಒಬ್ಬ ಮೇರು ನಟನ ಸಮಾಧಿಗೆ ಹಿಂಗೊಂದು ಕನ್ಸರ್ನ್ ಇಂದ ಕೇಳ್ತಿದ್ದೀನಿ. ಇಲ್ಲ, ನೀವು ಬಾಲಣ್ಣ ಅವ್ರ ಕುಟುಂಬಸ್ಥರೇ ಮಾಡಿದ್ದಾರೆ ಅನ್ನೋದಕ್ಕೆ ತಂಬಳಿಯಲ್ಲಿ ಸಾಕ್ಷಿ ಇದೆಯಾ? ಬಾಲಣ್ಣ ಅವ್ರ ಕುಟುಂಬದವರೇ ಈಗ ತೆರವು ಮಾಡಿರೋದು ಅನ್ನೋದಕ್ಕೆ ಸಾಕ್ಷಿ ಇದೆಯಾ, ಅಥವಾ ಕೇವಲ ಅನುಮಾನ ಅಷ್ಟೇನಾ? ಅನುಮಾನ ಅಲ್ಲ ಮೇಡಮ್, ಅವರೇ ಮಾಡಿರೋದು. ಇನ್ ಯಾರಿಗ ಹಕ್ಕಿದೆ ಅಲ್ಲಿ? ಅವ್ರು ಊರಲ್ಲೇ ಇರ್ಲಿಲ್ಲ ಅಂತ ಹೇಳ್ತಿದ್ದಾರೆ, ನನಗಿದ್ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಗೀತಾ ಬಾಲಿ ಅವರು, ನಿಮಗೆ ವಿಷಯ ಅರ್ಧ ಗೊತ್ತಿದೆ, ನಾ ಹೇಳ್ತೀನಿ ಕೇಳಿ. ಗೀತಾ ಬಾಲಿ ಅವರು 2004ರಲ್ಲಿ ಅದ್ರ ಮೇಲೆ ಕೇಸ್ ಹಾಕೊಂಡಿದ್ದಾರೆ. ಮಹಿಳಾ ಉತ್ತರಾಧಿಕಾರಿ ಕಾಯ್ದೆ ಪ್ರಕಾರ ನಾನು ಹೆಣ್ಮಗಳಾದ ನನಗೆ ಈ ಜಮೀನಲ್ಲಿ ಭಾಗ ಬರಬೇಕು ಅಂತ ಹೇಳಿ ಹಾಕೊಂಡು ಫೈಟ್ ಮಾಡಿದ್ದು. ಸೊ ಈಗ ಅವ್ರ ತಮ್ಮಂದ್ರು ಈಕೆಗೆ ಜಮೀನ್ ಕೊಡಕ್ ಆಗಲ್ಲ ಅಂತ ಹೇಳಿ ಈಕೆಗೆ ಹೀನಾಮಾನವಾಗಿ ನಷ್ಟ ಮಾಡಿ ಅವಮಾನ ಮಾಡಿದಾಗ ಕೋರ್ಟ್ ಸುತ್ತ ಅಲ್ದು ಸುಸ್ತಾಗಿ ಆಮೇಲೆ ಮಧ್ಯದಲ್ಲಿ ಏನೋ ಕಾಂಪ್ರಮೈಸ್ ಮಾಡ್ಕೊಂಡು ಹೊರಟ್ಬಿಟ್ರು. ಸೊ ಈಗ ಮತ್ತೆ ಇವರು ಈ ವಿಷಯನ ಮುಂದುವರಿಸಿದ್ದೆ ಗೀತಾ ಬಾಲಿ ಅವರು. ಸೊ ಈಗ ಅವ್ರಿಗೂ ಹಕ್ಕಿಲ್ಲ ಅಂತ ಹೇಳಿ ಯಾರೋ ರಾಜಕಾರಣಿ ಅಂತ ಅವರೇ ಹೇಳಿದ್ರಲ್ಲ, ಇದ್ರ ಹಿಂದೆ ಒಬ್ಬ ರಾಜಕಾರಣಿ ಯಾರೋ ಸೇರ್ಕೊಂಡಿದ್ದಾರೆ. ಇವ್ರಿಗೆಲ್ಲ ಐಡಿಯಾಗಳನ್ನ ಏನೇನ್ ಮಾಡ್ಬೇಕು ಅಂತ ಅವ್ರು ಹೇಳ್ಕೊಡ್ತಿದ್ದಾರೆ. ಅಲ್ಲೊಂದು ಮಾಲ್ ಕಟ್ಟಬೇಕು ಅಂತ ಬಾಲಣ್ಣನ ಕುಟುಂಬ ನಿರ್ಧಾರ ಮಾಡಿದೆ, ಅದು ಬಹಿರಂಗ ಸತ್ಯ. ಸೊ ಒಬ್ಬ ರಾಜಕಾರಣಿ ಮತ್ತೆ ಒಂದು ಗೀತಾ ಬಾಲಿ ಅವ್ರ ತಾನೇ ಹೇಳಿದ್ದು. ಅದನ್ನ ಗೀತಾ ಬಾಲಿ ಅವ್ರನ್ನ ಕೇಳಿ ಈಗ ನಿಮ್ಗೇನಾದ್ರೂ ಇದ್ರ ಬಗ್ಗೆ ಮಾಹಿತಿ ಇದ್ರ ಹಿನ್ನೆಲೆಯಲ್ಲಿ ನಾನು ಆಗ್ಲೇ ಫೇಸ್ಬುಕ್ ಲೈವ್ ಅಲ್ಲೇ ಹೇಳಿದೀನಿ, ಒಬ್ಬ ರಾಜಕಾರಣಿ ಇದ್ರ ಹಿಂದೆ ಇದ್ದಾರೆ ಮತ್ತು ಇದರ ಮೇಲೆ ಒಬ್ಬ ಹೂಡಿಕೆದಾರನು ಕೂಡ ಇದ್ದಾರೆ. ಅಲ್ಲಿ ಒಂದು ದೊಡ್ಡ ಮಾಲ್ ಬರ್ತಿದೆ, ಮಾಲ್ ಆಗೋ ಜಾಗದಲ್ಲಿ ಸಮಾಧಿ ಇರಬಾರ್ದು ಅಂತ ಕಾರಣಕ್ಕೆ ಬಾಲಣ್ಣನ ಕುಟುಂಬವರೇ ಇದನ್ನ ಸರಿ, ನೀವು ಒಂದ್ ಕುಟುಂಬವನ್ನ ಆರೋಪ ಮಾಡ್ತಿದ್ದೀರಿ, ಅದ್ರ ಬಗ್ಗೆ ನೀವು ಕೋರ್ಟ್ ನಲ್ಲಿ ಕೂಡ ಕೇಸ್ ನಡೆಸ್ತಿದ್ದೀರಿ ಸರಿ. ಆದ್ರೆ ಸರ್ಕಾರ, ಫಿಲ್ಮ್ ಇಂಡಸ್ಟ್ರಿ ಇವ್ರದೆಲ್ಲ ದಾಯಿತ್ವ ಇಲ್ವಾ ಇದ್ರಲ್ಲಿ? ಇವ್ರದೆಲ್ಲ ಜವಾಬ್ದಾರಿ ಇಲ್ವಾ ಇದ್ರಲ್ಲಿ? ಕನ್ನಡ ಇಂಡಸ್ಟ್ರಿಗೆ, ಕನ್ನಡದ ಅಭಿಮಾನಿಗಳಿಗೆ, ಕರ್ನಾಟಕದ ಜನರಿಗೆ ವಿಷ್ಣುವರ್ಧನ್ ಅವರು ಕೊಟ್ಟ ಕಲಾ ಸೇವೆ, ಅದಕ್ಕೆ ಅದರ ಒಂದ್ ರೀತಿಯಲ್ಲಿ ಏನ್ ಹೇಳೋದು, ಋಣ ತೀರಿಸೋ ಜವಾಬ್ದಾರಿ ಎಲ್ಲರದ್ದು ಅಲ್ವಾ? ಕೇವಲ ಅದೊಂದು ಕುಟುಂಬವನ್ನ ಮಾತ್ರ ನಾವು ಗುರಿ ಮಾಡ್ಲಿಕ್ಕೆ ಸಾಧ್ಯನಾ? ನಾವು ಇವಾಗ ಮಾತಾಡಿ ನಮ್ಮ ನಾಲ್ಗೆ ಒಣಗೋಗ್ಬಿಟ್ಟಿದೆ 10 ವರ್ಷದಿಂದ ಮೇಡಮ್. ಈಗ ನೀವು ಕೇಳಿ, ಇದೆಲ್ಲ ಕೇಳಿದ್ವಿ, ನಾವು ಅಭಿಯಾನಗಳನ್ನು ಮಾಡಿದೀವಿ, ಪ್ರತಿ ನಟರನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿ ಅವ್ರ ವಿರುದ್ಧ ಟ್ರೆಂಡ್ ಕೂಡ ಮಾಡಿದ್ದೇವೆ. ಯಾರು ಸ್ಪಂದಿಸ್ಲಿಲ್ಲ. ಏನ್ ಹೇಳೋದು? ಯಾವ್ದು ಈಗ ಅಮೃತ ಮಹೋತ್ಸವ ಮಾಡ್ತೀವಿ ಅಂತ ಅಂದ್ರೂ ಕೂಡ 75ನೇ ವರ್ಷಕ್ಕೆ ಯಾರು ಸ್ಪಂದಿಸ್ಲಿಲ್ಲ ಅಂತಹ ಒಂದು ಚಿತ್ರರಂಗ ಇದು. ವಿಷ್ಣುವರ್ಧನ್ ಅವ್ರ ಪಾಲಿಗೆ ಚಿತ್ರರಂಗ ಯಾವತ್ತೂ ಇರ್ಲಿಲ್ಲ ಬಿಡಿ.
ಅವ್ರು ಯಾವತ್ತೂ ಕೂಡ ಅವರು ಒಂಥರ ಮಲತಾಯಿ ಧೋರಣೆ, ಅದಕ್ಕೆ ಸಿಕ್ಕಾಕೊಂಡೇ ನರಳಿ ಬಿಟ್ರು. ಬದುಕಿದ್ದಾಗೂ ನರಳಿದ್ರು, ಈಗಲೂ ಕೂಡ ಅದೇ ಕಾರಣಕ್ಕೆ ನರಳುತ್ತಿದ್ದಾರೆ. ರೈಟ್ ರೈಟ್ ಸರ್, ಧನ್ಯವಾದ ಶ್ರೀನಿವಾಸ್ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ.